ಕೊಟ್ಟೂರಿನಲ್ಲಿ ಮಗನಿಂದಲೇ ತಂದೆ ತಾಯಿ ತಂಗಿಯನ್ನ ಮರ್ಡರ್ ಮಾಡಲಾಗಿದೆ. ಒಂದೇ ಗುಂಡಿಯಲ್ಲಿ ಮೂವರನ್ನ ಹೂತು ಹಾಕಿದ್ದ ಹಂತಕ. ಕೊಟ್ಟೂರಿನಲ್ಲಿ ಮಗನಿಂದಲೇ ತಂದೆ ತಾಯಿ ತಂಗಿಯನ್ನ ಮರ್ಡರ್ ಮಾಡಿದ್ದಾನೆ. ಒಂದೇ ಗುಂಡಿಯಲ್ಲಿ ಮೂವರನ್ನು ಕೂಡ ಹೂತು ಹಾಕಿದ್ದ ಈತ. ಅಂದ್ರೆ ತಂದೆ ತಾಯಿ ಹಾಗೂ ತಂಗಿ 3 ಜನನ್ನು ಮರ್ಡರ್ ಮಾಡಿ ಒಂದೇ ಗುಂಡಿಯಲ್ಲಿ ಹೂತಾಕಿದ್ದಾನೆ. 4 ಅಡಿ ಆಳ 2 ಅಡಿ ಅಗಲ ಅಗೆದು ಶವವನ್ನ ಹೂತಿದ್ದ ಅಕ್ಷಯ್ ಎನ್ನುವ ವ್ಯಕ್ತಿ ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ, ತಂಗಿ ಅಮೃತ ಎನ್ನುವವರನ್ನ ಹತ್ಯೆ ಮಾಡಿದ್ದ ಈತ ಅಕ್ಷಯ್. ಮೃತದೇಹಗಳನ್ನ ತೆಗೆಯುತ್ತಿದ್ದಂತೆ ಜನಸಾಗರವೇ ಹರಿದು ಬಂದಿದೆ ಅಲ್ಲಿಗೆ ಸ್ಥಳಕ್ಕೆ. ಮೂವರನ್ನ ಒಂದೇ ಕುಣಿಯಲ್ಲಿ ಹೂತು ಹಾಕಿದ್ದ ಅಕ್ಷಯ್ 3 ಮೃತದೇಹಗಳನ್ನ ಅಗೆದು ತೆಗೆದಿದ್ದಾರೆ ಪೊಲೀಸರು. ಕೊಟ್ಟೂರು ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಈಗಾಗಲೇ ರವಾನೆಯನ್ನ ಮಾಡಲಾಗಿದೆ. ಮೊದಲು ತಾಯಿ, ಬಳಿಕ ತಂಗಿ, ಅದಾದ ಬಳಿಕ ತಂದೆಯ ಶವವನ್ನ ಈತ ಹೂತ್ ಹಾಕಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇರುವಂತದ್ದು. ಅಕ್ಷಯ್ ಎನ್ನುವ ಆರೋಪಿ ಯಾಕಾಗಿ ಈ ರೀತಿ ಮಾಡಿದ್ದ ಎನ್ನುವ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ. ಅಂದ್ರೆ ಇಲ್ಲಿ ತಂದೆ ತಾಯಿನೇ ಕೊಲೆ ಮಾಡೋ ಲೆವೆಲ್ಗೆ ಅವನು ಇಳಿದಿದ್ದಾನೆ ಅಂತ ಅಂದ್ರೆ ಏನು ದ್ವೇಷ ಇರಬಹುದು, ಅಂತ ದ್ವೇಷ ಏನಿತ್ತು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಇಲ್ಲಿ. ಸತೀಶ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ನಮ್ಮ ಸಮಾಜ ಯಾವ ಕಡೆ ಸಾಕ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಅಕ್ಷಯ್ ಎನ್ನುವ ವ್ಯಕ್ತಿ ತಂದೆ ತಾಯಿ ಹಾಗೂ ತಂಗಿಯನ್ನ ಮರ್ಡರ್ ಮಾಡಿ ಒಂದೇ ಗುಂಡಿಯಲ್ಲಿ ಮೂವರನ್ನ ಹೂತು ಹಾಕಿದ್ರು. ಪೊಲೀಸರು ಕೂಡ ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಆತನನ್ನ ಸ್ಥಳದಲ್ಲೇ ನಿಲ್ಲಿಸಿಕೊಂಡು ಗುಂಡಿಯನ್ನ ಅಗೆಯಲಾಗಿದೆ, ಶವಗಳನ್ನ ಹೊರತೆಗೆಯಲಾಗಿದೆ. ಶವಗಳನ್ನ ಹೊರತೆಗೆದು ಇದೀಗ ಮೃತದೇಹಗಳನ್ನ ಪೋಸ್ಟ್ ಮಾರ್ಟಂಗೆ ರವಾನೆಯನ್ನ ಕೂಡ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಸಾಕಷ್ಟು ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ರು. ಆ ವ್ಯಕ್ತಿ ಅಕ್ಷಯ್ ಎನ್ನುವ ಆರೋಪಿ ಏನಿದ್ದಾನೆ ಆತನ ಮುಂದೆಯೇ ಶವಗಳನ್ನ ತೆಗೆಯಲಾಗಿದೆ ಗುಂಡಿ ತೆಗೆದು.